ರಿಪೋರ್ಟ್ ಅಲ್ಲಿ ಅಧಿಕಾರಿಗಳು ಅಷ್ಟೇ, ಇವ್ರು ಯಾರ ಹೆಸರು ಇರಲ್ಲ. ಈಗ ವಾಲ್ಮೀಕಿ ನಿಗಮದ ಏನಾಯ್ತಪ್ಪ, ಮಂತ್ರಿದು ದುಡ್ಡು ಸಿಕ್ಕಿರೋದ್ನ ಇಡಿಯವರು ಪ್ರೆಸ್ ನೋಟ್ ಅಲ್ಲಿ ಹಾಕಿದ್ರು, ಎಲ್ಲೆಲ್ಲಿ ಹೋಗಿದೆ, ಯಾವ ವೈನ್ ಸ್ಟೋರ್ ಹೋಗಿದೆ, ಯಾವ ಬಾರ್ ಎಲ್ಲಾನು ಹಾಕಿದ್ರು, ಎಲ್ಲ ಹಾಕಿದ್ರು. ಅದಾದ್ಮೇಲೂ ಕೂಡ SIT ಏನ್ ಕೊಡ್ತು ರಿಪೋರ್ಟ್, ನಾಗೇಂದ್ರ ಕ್ಲೀನ್ ಚಿಟ್ ಕೊಟ್ರು. ಅವ್ರಿಗೂ ಪ್ರಮೋಷನ್ ಬೇಕಲ್ಲ, ನಮ್ಮ ಕರ್ನಾಟಕದ ಪೊಲೀಸರಿಗೂ ಪ್ರಮೋಷನ್ ಬೇಕು, ಟ್ರಾನ್ಸ್ಫರ್ ಬೇಕು. ಪಾಪ ಅವ್ರು ಅಮಾಯಕರು, ಅವ್ರ ಮೇಲೆ ಯಾಕೆ, ಅದಕ್ಕೆ ಅವ್ರು ಏನ್ ಬೇಕೋ ಕೊಡ್ತಾರೆ ಅಷ್ಟೇ. ಅದನ್ನೇ ನಾವು CBI ತನಿಖೆ ಆಗ್ಬೇಕು ಅನ್ನೋದು ನಮ್ದು ಮೊದ್ಲಿಂದಾನು ಬೇಡಿಕೆ ಇದೆ, ಹೋರಾಟ ಮಾಡಿದ್ರಿ, ಈಗಲೂ ಆ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ಹೂನಪ್ಪ, ಯಾವಾಗೂ ಸತ್ಯ ಹರಿಶ್ಚಂದ್ರ ಒಳ್ಳೆ ಮಾತಾಡುವಂಥದ್ದು. ಯಡಿಯೂರಪ್ಪನ ಮೇಲೆ ನೋಟಿಸ್ ಕೊಟ್ಟಾಗ, ಅವಾಗ ಜನಾರ್ದನ್ ರೆಡ್ಡಿ ಮೇಲೆ ನೋಟಿಸ್ ಕೊಟ್ಟಾಗ ಯಾಕೆ, ಅವಾಗೇನು ರಾಜಕೀಯ ಪ್ರೇರಿತ, ಅವಾಗ ರಾಜಕೀಯ ಪ್ರೇರಿತ ಅಲ್ಲ. ಯಡಿಯೂರಪ್ಪನವ್ರ ಮೇಲೆ ಕೊಟ್ರೆ, ಜನಾರ್ದನ್ ರೆಡ್ಡಿ ಮೇಲೆ ಕೊಟ್ರೆ, ಶ್ರೀರಾಮುಲು ಮೇಲೆ ಕೊಟ್ರೆ, ನಾಗೇಂದ್ರನ್ ಮೇಲೆ ಕೊಟ್ರೆ ಅದು ರಾಜಕೀಯ ಪ್ರೇರಿತ ಅಲ್ಲ. ಇವ್ರ ಮೇಲೆ ಕೊಟ್ರೆ ರಾಜಕೀಯ ಪ್ರೇರಿತ. ಹೊಸದೊಂದು ಬರೆದ್ಬಿಡಿ, ಕಾನೂನು ಕಾಂಗ್ರೆಸ್ ಅವ್ರ ಮೇಲೆ ಕೊಟ್ರೆ ಮಾತ್ರ ಅದು ರಾಜಕೀಯ ಪ್ರೇರಿತ, BJP ಅವ್ರ ಮೇಲೆ ಕೊಟ್ರೆ ಅದು ಲೀಗಲ್ ಅಂತ ಬರ್ದ್ಬಿಡಿ, ಒಂದು ಪುಸ್ತಕನೇ ಬರ್ದ್ಬಿಡಿ, ಯಾವ್ದಾನ ಒಂದು, ಅದನ್ನ ಒಪ್ಕೊಂತೀರಿ ನಾವಂತೂ. ಅವಾಗಿದ್ದು ಅದೇ CBI, ಅದೇ ಕಾನೂನೆ, ಅವಾಗಿದ್ದು ಅದೇ ಇಡಿನೇ, ಅದೇ ಕಾನೂನೆ, ಇವಾಗಿರೋದು ಅದೇ ರೂಲ್ಸ್ ಪ್ರಕಾರ ಕೊಟ್ಟಿದ್ದಾರೆ. ರಾಜಕೀಯ ಏನ್ ಬರ್ತತೆ?